ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟ್ಯಾಲಿ ಪ್ರೈಮ್ 7.0 ನ್ಯೂ ವರ್ಷನ್ ರಿಲೀಸ್ ಆಗಿದೆಯಲ್ಲ, ಅದರೊಳಗಡೆ ಏನೇನು ಆಪ್ಷನ್ಗಳಿದೆ ಅಥವಾ ಯಾವ್ಯಾವ ಫೀಚರ್ಸ್ಗಳು ಎಕ್ಸ್ಟ್ರಾ ಇದೆ ಅದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ನಿಮಗೆ ಟ್ಯಾಲಿ 7.0ನ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿ, ಆಮೇಲೆ ಇನ್ಸ್ಟಾಲ್ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಂಡು ಆಮೇಲೆ ನಿಮಗೆ ಅದ್ರ ಒಳಗಡೆ ಯಾವ್ಯಾವ ಫೀಚರ್ಸ್ ಇದೆ ಅದನ್ನು ಶೋ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮೊದಲಿಗೆ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲೇ ಅಡ್ರೆಸ್ ಬಾರಲ್ಲಿ tallysolution.com ಅಂತ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಪ್ರೆಸ್ ಎಂಟರ್ ಮಾಡಿರಿ. ನೆಕ್ಸ್ಟು ಇಲ್ಲಿ ಟ್ಯಾಲಿ ಸೊಲ್ಯೂಷನ್ ಕ್ಲಿಕ್ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೋಡಿರಿ, ಇಲ್ಲಿ ಡೌನ್ಲೋಡ್ ಟ್ಯಾಲಿ ಪ್ರೈಮ್ ಅಂತ ಇದೆ. ಸೊ ಟ್ಯಾಲಿ ಪ್ರೈಮ್ 7.0 ಇದು ಎಡಿಟ್ ಲಾಗ್. ಸಬ್ಸ್ಕ್ರೈಬ್ ಮೈ ಚಾನಲ್ 7.0 ಇನ್ನೊಂದು ಎಡಿಟ್ ಲಾಗ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಕೆಳಗಡೆ ಹೋದರೆ ಏನೇನಿದೆ ಅಂತ ನೋಡೋಣ. ಸೊ ಇಲ್ಲಿ ವಾಟ್ಸ್ ನ್ಯೂ ಇನ್ ಟ್ಯಾಲಿ ಪ್ರೈಮ್ ಅಂತ ಕೊಟ್ಟಿದ್ದಾರೆ. ಕನೆಕ್ಟ್ ಬ್ಯಾಂಕಿಂಗ್ ಅಂತ ಇದೆ. ಫ್ರಾಮ್ ಡೈರೆಕ್ಟ್ಲಿ ಪೇಮೆಂಟ್ ಟು ಆಕ್ಸೆಸಿಂಗ್ ರಿಯಲ್ ಟೈಮ್ ಲೈವ್ ಬ್ಯಾಲೆನ್ಸ್ ಆ್ಯಂಡ್ ರಿಕನ್ಸಿಲೇಷನ್ ಗೆಟ್ ಎವ್ರಿಥಿಂಗ್ಸ್ ಅಂತ ಇದೆ. ಇದೊಂದು ಎಕ್ಸ್ಟ್ರಾ ಇದೆ. ನೆಕ್ಸ್ಟು ಟ್ಯಾಲಿ ಡ್ರೈವ್ ಸೆಕ್ಯೂರ್ಡ್ ಕ್ಲೌಡ್ ಬ್ಯಾಕಪ್ ಅಂತ ಇದೆ ನೋಡಿರಿ. ಓಕೆ, ಸೊ ಟ್ಯಾಲಿಯಿಂದ ಡೈರೆಕ್ಟಾಗಿ ನೀವು ಕ್ಲೌಡಿಗೆ ಬ್ಯಾಕಪ್ಪನ್ನು ಸ್ಟೋರ್ ಮಾಡುವ ಹಾಗೆ ಮಾಡ್ಕೊಳ್ಬೋದು. ಈಗ ಸಪೋಸ್ ಮೊಬೈಲಲ್ಲಿ ನಾವು ವಾಟ್ಸಪ್ ಅಥವಾ ಇಮೇಜಸ್ ಎಲ್ಲ ಕ್ಲೌಡಿಗೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆಯಲ್ಲ, ಸೊ ಅದೇ ಆಪ್ಷನನ್ನು ಸೊ ಇಲ್ಲಿ ಟ್ಯಾಲಿ ಪ್ರೈಮ್ 7.0ದಲ್ಲೂ ಕೊಟ್ಟಿದ್ದಾರೆ. ಆಮೇಲೆ ಇನ್ಸ್ಟಂಟ್ ಡಿಸ್ಕವರಿ ವಿತ್ ಸ್ಮಾರ್ಟ್ ಫೈಂಡ್ ಅಂತ ಇದೆ. ನೀವು ಸರ್ಚ್ ಬೇಕಾದಾಗ ನಿಮಗೆ ಯಾವ ಟ್ರಾನ್ಸಾಕ್ಷನ್ ಬೇಕೋ ಆ ಟ್ರಾನ್ಸಾಕ್ಷನನ್ನು ಸರ್ಚ್ ಮಾಡಲಿಕ್ಕೆ ಆಪ್ಷನ್ನು ಕೊಟ್ಟಿದ್ದಾರೆ. ಅಂದರೆ ಕಂಟ್ರೋಲ್ F ಹೊಡೆದ್ಬಿಟ್ರೆ ಅದು ಫೈಂಡಿಗೆ ಹೋಗಿಬಿಡುತ್ತೆ. ಸೊ ಅಲ್ಲಿ ನಿಮ್ಗೆ ಯಾವ ಟ್ರಾನ್ಸಾಕ್ಷನ್ ಬೇಕೋ ಅದನ್ನು ಟೈಪ್ ಮಾಡ್ಕೊಳ್ಳೋವಂಥ ಆಪ್ಷನ್ ಇದೆ, ಅಂದರೆ ಸರ್ಚ್ ಮಾಡ್ಕೊಳ್ಳುವಂಥದ್ದು. ಅದಾದಮೇಲೆ ನೋಡಿರಿ, ಇನ್ವಾಯ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಇದೆ. ಓಕೆ, ಇಲ್ಲಿ ಟ್ರ್ಯಾಕ್ ವೆಂಡರ್ ಸೇಲ್ಸ್ ಇನ್ ರಿಯಲ್ ಟೈಮ್ಸ್ ಅಂತ ಕೊಟ್ಟಿದ್ದಾರೆ ನೋಡಿರಿ. ಆಮೇಲೆ ಸ್ಮಾರ್ಟ್ ಬ್ಯಾಂಕಿಂಗ್ ರಿಕನ್ಸಿಲೇಷನ್ ಅಂತ ಇದೆ. ಎನ್ಹಾನ್ಸ್ಡ್ ಎಡಿಟ್ ಲಾಗ್ ಅಂತ ಇದೆ. ಅದು ಬಿಟ್ಟರೆ ಮತ್ತೇನಿದೆ, ಟ್ಯಾಲಿ ಪ್ರೈಮ್ ಸರ್ವರ್ ಅಂತ ಬಿಟ್ಟಿದ್ದಾರೆ. ಇನ್ನೊಂದು ಸರ್ವರ್ ಡೆವಲಪರ್ ಅಂತ ಇದೆ ನೋಡಿರಿ. ಓಕೆ, ಸೊ ಈಗ ನಾವು ಟ್ಯಾಲಿ ಪ್ರೈಮ್ 7.0 ಡೌನ್ಲೋಡ್ ಮಾಡೋದು ಹೇಗೆ, ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ನೇ ಕೊಟ್ಟುಬಿಟ್ಟಿದ್ದಾರೆ. ಸೊ ಇದ್ರೊಳಗಡೆ 3 ಆಪ್ಷನ್ ಕೊಟ್ಟಿದ್ದಾರೆ ನೋಡಿರಿ. ನ್ಯೂ ಯೂಸರ್, ಎಕ್ಸಿಸ್ಟಿಂಗ್ ಕಸ್ಟಮರ್, ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನ್ಯೂ ಯೂಸರ್ ಅಂದರೆ ನೀವು ಇದು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡೋದಿದ್ದರೆ ನೀವು ನ್ಯೂ ಯೂಸರ್ ಅಂತ ತೊಗೊಳ್ಳಿ. ಸೊ ಅಲ್ಲಿ ಬೈ ಮಾಡ್ಕೊಳ್ಬೇಕಾಗತ್ತೆ. ಒಂದಿಷ್ಟು ಅಮೌಂಟನ್ನು ಕೊಟ್ಟಿರ್ತಾರೆ. ಸೊ ಅಮೌಂಟನ್ನು ಕೊಟ್ಟು, ಅಂದರೆ ಈಗ ನೀವು ಮಂತ್ಲಿ ಪೇ ಮಾಡ್ಬೋದು, 3 ಮಂತ್ ತೊಗೋಬೋದು, 6 ಮಂತ್ ಇದೆ, ಹಾಗೆ ಇಯರ್ಲಿ ಇದೆ, ಲೈಫ್ ಟೈಮ್ ಇದೆ. ನಿಮ್ಗೆ ಏನು ಬೇಕೋ ಆ ಆಪ್ಷನನ್ನು ತೊಗೊಳ್ಬೋದು. ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಡೌನ್ಲೋಡ್ ಮಾಡಿದ್ರೆ ನೀವು ಆಲ್ರೆಡಿ ಪೇ ಮಾಡಿ ಪರ್ಚೇಸ್ ಮಾಡಿರ್ತೀರಿ. ಅಂದರೆ 6.0 ಅಥವಾ 6.1, 6.2 ಎಲ್ಲ ಬಿಟ್ಟಿದ್ದಾರಲ್ಲ, ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಿದ್ರೆ ಸೊ ಅದೇ ಕೀ ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ, ಆಮೇಲೆ ಸ್ಟೂಡೆಂಟ್ ಅಂದರೆ ನೀವು ಕಲಿಯೋದಕ್ಕೋಸ್ಕರ ಡೌನ್ಲೋಡ್ ಮಾಡ್ಕೊಳ್ತೀರಿ ಹೇಳಾದರೆ, ಸೊ ಸ್ಟೂಡೆಂಟ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನೀಗ ಸ್ಟೂಡೆಂಟನ್ನೇ ಡೌನ್ಲೋಡ್ ಮಾಡ್ತೀನಿ. ಯಾಕೆ ಕೇಳಿದ್ರೆ, ನಾನು ಯಾವುದು ಅಂದರೆ ನನಗೆ ವರ್ಕಿಗೆ ಬೇಕಾಗಿರೋಂಥದ್ದಲ್ಲ, ಅದ್ರ ಒಳಗಡೆ ಏನೇನಿದೆ ಅದನ್ನು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಇದನ್ನು ಡೌನ್ಲೋಡ್ ಮಾಡ್ತಾ ಇರೋದು. ಓಕೆ, ಸೊ ಆಮೇಲೆ ಇಲ್ಲಿ ಡೌನ್ಲೋಡ್ ಅಂತಿರುತ್ತೆ ನೋಡಿ. ನೆಕ್ಸ್ಟ್ ಡೌನ್ಲೋಡ್ ಸ್ಟೂಡೆಂಟ್, ಆಲ್ರೆಡಿ ಇಲ್ಲಿ ಡೌನ್ಲೋಡ್ ಬಂದಿದೆ ನೋಡಿ ಇಲ್ಲಿ. ಓಕೆ, ಡೌನ್ಲೋಡ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಇದನ್ನು ಡೌನ್ಲೋಡ್ ಆದಮೇಲೆ ಅದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಈಗ ಡೌನ್ಲೋಡ್ ಆಗಿದೆ. ಸೊ ಇದನ್ನು ಅಲ್ಲಿಂದ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ತೀನಿ. ಸೊ ಇಲ್ಲಿ ಇದ್ರ ಮೇಲ್ಗಡೆ ಡಬಲ್ ಕ್ಲಿಕ್ ಮಾಡಿರಿ. ಇಲ್ಲಿ ರನ್ ಅಂತ ತೊಗೊಳ್ಬೇಕಾಗತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಕ್ಲಿಕ್ ಬೆಲ್ ಐಕಾನ್ಸ್, ಓಕೆ, ಆ್ಯಂಡ್ ಕ್ಲಿಕ್ ಆಮೇಲೆ ಇಲ್ಲಿ ಆಲ್ ಆಪ್ಷನ್ ತೊಗೊಳ್ಳಿ.
ಸೊ 2 ಟೈಮ್ಸ್ ಆಯ್ತಿದೆ, ಅದಕ್ಕೆ ಒಂದು ಕ್ಲೋಸ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟು ಇಲ್ಲ ಅಪ್ಲಿಕೇಶನ್ ಅಂತ ತೋರಿಸ್ತಾ ಇದೆ. ಟ್ಯಾಲಿ ಪ್ರೈಮ್ ರಿಲೀಸ್ 7.0 ಅಪ್ಲಿಕೇಶನ್ ಪಾತ್ ಸಿ ಪ್ರೋಗ್ರಾಮ್ ಟ್ಯಾಲಿ ಪ್ರೈಮ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆ. ಅಂದರೆ ಇಲ್ಲಿ ಕಾನ್ಫಿಗರ್ ಅಂತ ತೊಗೊಂಡು ಇಲ್ಲಿ ನೀವು ಪಾತನ್ನು ಸೆಟ್ ಮಾಡ್ಬೋದು. ಇಲ್ಲಿ ಶೋ ಮೋರ್ ಪಾತ್ ಅಡ್ವಾನ್ಸ್ ಆಪ್ಷನ್ಸ್ ಅಂತ ತೊಗೊಂಡು ಇಲ್ಲಿ ನೀವು ಪಾತನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬ್ರೌಸ್ ಮಾಡಿ ನಿಮ್ಗೆ ಯಾವ ಪಾತ್ ಬೇಕು ಅದನ್ನು ತೊಗೋಬೋದು. ಅಂದರೆ ಈಗ ಲೋಕಲ್ ಡಿಸ್ಕ್ ಡಿನೋ ಸಿನೋ ಯಾವ್ದು ಬೇಕು ಅಂತ ಡಿಫಾಲ್ಟ್ ಅದು ಸಿ ಡ್ರೈವ್ ಒಳಗಡೆ ಪ್ರೋಗ್ರಾಮ್ ಫೈಲಲ್ಲಿ ಇನ್ಸ್ಟಾಲ್ ಹಾಕ್ಕೊಳ್ಳುತ್ತೆ. ಓಕೆ, ಸಿ ಪ್ರೋಗ್ರಾಮ್ ಫೈಲ್ ಟ್ಯಾಲಿ ಪ್ರೈಮ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಇನ್ಸ್ಟಾಲ್ ಆಗುತ್ತೆ. ಸೊ ನಿಮ್ಗೆ ಯಾವ ಪಾತಿಗೆ ಬೇಕೋ ಆ ಪಾತಿಗೆ ನೀವು ಅದನ್ನು ಇನ್ಸ್ಟಾಲನ್ನು ಮಾಡ್ಕೊಳ್ಬಹುದು. ಓಕೆ, ಓಕೆ, ನೆಕ್ಸ್ಟು ಇಲ್ಲಿ ಡೆಸ್ಕ್ಟಾಪ್ ಶಾರ್ಟ್ಕಟ್ಟಿಗೆ ಹೆಸರೇನಾದರೂ ಬೇಕಿದ್ರೆ ನೀವು ಬೇರೆ ಹೆಸರು ತೊಗೊಳ್ಬೋದು. ಈಗ ಟ್ಯಾಲಿ ಪ್ರೈಮ್ ಅಂತ ಬೇಕು ಅಥವಾ ಪ್ರೈಮ್ 7.0 ಅಂತ ಹೀಗೆ ತೋರಿಸ್ಬೇಕು ಬೇಕಾದ್ರೆ ತೊಗೋಬೋದು. ಅಂದರೆ 7.0 ನಿಮಗೆ ಹೇಗೆ ಬೇಕು ಹಾಗೆ ತೋರಿಸ್ಬೇಕು ಅಂತಿದ್ರೆ ಅದನ್ನು ತೊಗೊಳ್ಬೋದು ನೀವು. ಓಕೆ, ಆಮೇಲೆ ಎಸ್ ಅಂತ ಕೊಟ್ಟರೆ ಆಯಿತು. 7.0 ಅಂತಲೇ ತೋರಿಸ್ತದೆ. ಆಮೇಲೆ ಕ್ರಿಯೇಟ್ ಸ್ಟಾರ್ಟಪ್ ಮೆನುದಲ್ಲಿ 7.0ನೇ ತೋರಿಸ್ತದೆ. ಓಕೆ, ಸೊ ಇದಿಷ್ಟು ಸೆಟಪ್ ಆದಮೇಲೆ ಕ್ಲೋಸ್ ಕೊಡ್ರಿ. ನೆಕ್ಸ್ಟು ಇನ್ಸ್ಟಾಲ್ ಅಂತ ತೊಗೊಳ್ಬೇಕು. ಈಗ ಇನ್ಸ್ಟಾಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ಸ್ಟಾಲ್ ಆದಮೇಲೆ ನೋಡಿ ಇಲ್ಲಿ ಡೆಸ್ಕ್ಟಾಪಲ್ಲಿ ಬಂದ್ಕೊಂಡಿರುತ್ತೆ. ಇಲ್ಲಿ ಟ್ಯಾಲಿ 7.0 ಅಂತ ಬರ್ತಾ ಇದೆ. ನೆಕ್ಸ್ಟು ಸ್ಟಾರ್ಟ್ ಕೊಡೋಣ. ಸೊ ಇಲ್ಲಿ ನಿಮಗೆ ಯಾವುದು ಕಂಟ್ರಿ ಯಾವುದು, ಆಮೇಲೆ ಅಕೌಂಟಿಂಗ್ ಟರ್ಮಿನಾಲಜಿ ಯಾವ್ದು ಬೇಕು ಅಂತ ತೊಗೋಬೋದು. ಕಂಪನಿ ಡಾಟಾ ಪಾತನ್ನು ತೊಗೋಬೋದು. ಅಂದರೆ ನೀವು ಸೇವ್ ಮಾಡುವ ಪಾತ್ ಯಾವುದು ಪ್ಲೀಸ್ ಅಂತ ಸಬ್ಸ್ಕ್ರೈಬ್ ಮೈ ಚಾನಲ್. ಟ್ಯಾಲಿ ಆ್ಯಕ್ಚುಲ್ ಡಾಟಾ ಬೆಲ್ ಐಕಾನ್ ಟ್ಯಾಲಿ ಡಾಟಾ ಸೆಲೆಕ್ಟ್ ಸೇವ್ ಆಲ್ ಆಗಿರುತ್ತೆ. ಆಪ್ಷನ್ಸ್ ಯೂಸರ್ ಪಬ್ಲಿಕ್ ಸಿ ಡ್ರೈವ್ ಯೂಸರ್ ಪಬ್ಲಿಕ್ ಟ್ಯಾಲಿ ಪ್ರೈಮ್ ಡೇಟಾ ಅಂತ ಇರುತ್ತೆ. ಆ ಒಂದು ಫೋಲ್ಡ್ರ್ ಒಳಗಡೆ ನಿಮ್ಮ ಕಂಪನಿಯ ಡಾಟಾಸ್ ಎಲ್ಲ ಸ್ಟೋರ್ ಆಗಿರುತ್ತೆ. ಸೊ ಇದನ್ನು ನೀವು ಚೇಂಜು ಮಾಡ್ಕೊಳ್ಬೋದು. ಸೊ ಇಲ್ಲಿ ಬಂದು ಪಾತನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ಎಂಟರ್ ತೊಗೊಂಡು ಇಲ್ಲಿ ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂತ ಇದೆ. ಸೊ ಇಲ್ಲಿ ಯಾವ ಡ್ರೈವಿಗೆ ಸ್ಟೋರ್ ಆಗಬೇಕು ಅನ್ನೋದನ್ನು ನೀವು ತೊಗೊಳ್ಬೋದು. ಓಕೆ, ಲೋಕಲ್ ಡಿಸ್ಕ್ ಡಿ ಬೇಕು, ಇ ಬೇಕು, ಯಾವ್ದು ಬೇಕು, ಇಲ್ಲ ಡೆಸ್ಕ್ಟಾಪಿಗೆ ಬೇಕಿದ್ರೆ ಡೆಸ್ಕ್ಟಾಪಿಗೆ ತೊಗೊಳ್ಬೋದು. ಓಕೆ, ಸೊ ಡೆಸ್ಕ್ಟಾಪನ್ನು ಆಲ್ಮೋಸ್ಟ್ ನೀವು ತೊಗೊಳ್ಳೋದು ಕಡಿಮೆ ಮಾಡಿರಿ. ನಿಮಗೆ ಡಿ ಡ್ರೈವ್ ಬೇಕಿದ್ರೆ ಇಟ್ಕೊಳ್ರಿ. ಇಲ್ಲ ಸಿ ಡ್ರೈವಲ್ಲೇ ಒಂದು ಡೇಟಾನು ಫೋಲ್ಡರ್ ಬೇಕು ಟ್ಯಾಲಿ ಪ್ರೈಮ್ ಒಳಗಡೆ ಅಂತಂದರೆ ಅಲ್ಲೂ ತೊಗೊಳ್ಬೋದು ನೀವು. ನಿಮ್ಗೆ ಎಲ್ಲಿ ಬೇಕೋ ಅದನ್ನು ತೊಗೊಳ್ಲಿಕ್ಕೆ ಇದೆ. ಓಕೆ, ಸೊ ನನಗೆ ಎಫ್ ಅಂತ ತೊಗೊಳ್ತೀನಿ. ಅದ್ರ ಒಳಗಡೆ ಯಾವ ಫೋಲ್ಡರ್ ಬೇಕಿದ್ರೆ ನೀವು ಫೋಲ್ಡರನ್ನು ತೊಗೊಂಡು ಮಾಡ್ಕೊಳ್ಬೋದು. ಸೊ ಇಲ್ಲಿ ಎಫ್ ಡ್ರೈವ್ ಎಂಟರ್. ನೆಕ್ಸ್ಟು ಇಲ್ಲೊಂದು ಫೋಲ್ಡರ್ ಬೇಕಿದ್ರೆ ನೀವು ಫೋಲ್ಡರನ್ನು ಟೈಪ್ ಮಾಡ್ಕೊಂಡು ಟ್ಯಾಲಿ ಪ್ರೈಮ್ ಅಂತ ತಗೊಳ್ಳಿ. ಓಕೆ, ಸೊ ನೆಕ್ಸ್ಟು ಎಸ್. ಈಗ ಎಕ್ಸೆಪ್ಟ್ ಅಂತ ತೊಗೊಳ್ತೀನಿ. ಓಕೆ, ಎಕ್ಸೆಪ್ಟ್ ತೊಗೊಂಡ್ಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ವೆಲ್ಕಮ್ ಟು ಟ್ಯಾಲಿ ಪ್ರೈಮ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನೀಗ ಡೌನ್ಲೋಡ್ ಮಾಡ್ಕೊಂಡಿರೋದು ಎಜುಕೇಷನ್ ವರ್ಷನ್ ಅಲ್ವಾ. ಸೊ ಇಲ್ಲಿ ಎಜುಕೇಷನ್ ವರ್ಷನ್ ಇದೆ ನೋಡಿರಿ. ಇಲ್ಲಿ ಟ್ಯಾಲಿ ಪ್ರೈಮ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಆ್ಯಕ್ಟಿವೇಟ್ ತೊಗೊಂಡ್ರೆ ನೀವು ಯಾವ್ದು ತೊಗೊಂಡಿದ್ರಿ, ಈಗ ಸಿಲ್ವರ ಗೋಲ್ಡ್ ಯಾವುದು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇರುತ್ತೆ. ಓಕೆ, ಸಪೋಸ್ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದರೆ ನೀವು ಅಲ್ಲೇ ಅಪ್ಡೇಟ್ ಕೇಳಿಬಿಡುತ್ತೆ. ಇನ್ಸ್ಟಾಲ್ ಮಾಡುವಾಗ ನೀವು ಅಲ್ಲಿ ಅಪ್ಡೇಟ್ ಕೊಟ್ಟರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ದರೆ ನೀವು ಅದಕ್ಕೆ ಅಪ್ಡೇಟ್ ಹಾಕ್ಕೊಂಡು ಬಿಡುತ್ತೆ. ಈಗ ಸಪೋಸ್ 6.0 ನಿಮ್ಮ ಹತ್ರ ಇದೆ ಹೇಳಿದ್ರೆ ನೀವು 7.0 ಡೌನ್ಲೋಡ್ ಮಾಡಿ
ಇನ್ಸ್ಟಾಲ್ ಮಾಡುವಾಗ ಅಪ್ಡೇಟ್ ಕೊಟ್ಬಿಟ್ರೆ ಆಯ್ತು, ಆಟೋಮೆಟಿಕ್ ಅದೇನಾಗುತ್ತೆ ಆ್ಯಕ್ಟಿವೇಶನ್ ಹಾಕ್ಕೊಳ್ಳುತ್ತೆ. ಸೊ ಇಲ್ಲ ನಿಮಗೆ ಡೌನ್ಲೋಡ್ ಎಜುಕೇಷನ್ ವರ್ಷನ್ ಮಾಡ್ಕೊಂಡಿದ್ರಿ, ಈಗ ಬೈ ಮಾಡ್ಕೊಳ್ಬೇಕು ಅಂತಿದ್ರೆ ಇಲ್ಲಿ ಯೂಸ್ ಲೈಸೆನ್ಸ್ ಫ್ರಮ್ ನೆಟ್ವರ್ಕ್ ಅಂತ ತೊಗೋಬೋದು, ಇಲ್ಲ ಆ್ಯಕ್ಟಿವೇಟ್ ನ್ಯೂ ಲೈಸೆನ್ಸ್ ಅಂತ ತೊಗೊಂಡು ನೀವು ಅಲ್ಲಿಂದ ಬೈ ಮಾಡ್ಕೊಳ್ಬೋದು. ಅಂದರೆ TallySolution.comಗೆ ಹೋಗುತ್ತೆ ಅದು. ಸೊ ಅಲ್ಲಿ ನೀವು ಬೈ ಮಾಡಿಕೊಂಡು ತೊಗೊಳ್ಬಹುದು. ಓಕೆ, ನಾನೀಗ ಟ್ರೈಡ್ ಫಾರ್ ಫ್ರೀ ಎಜುಕೇಷನ್ ವರ್ಷನನ್ನು ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇಲ್ಲಿ ನನ್ನ ಹೊಸ ಕಂಪನಿ, ಅಂದರೆ ಇದರಲ್ಲಿ ಯಾವುದೇ ಕಂಪನಿ ಇಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ಲಿ ಏನಾಗುತ್ತೆ ಕೇಳಿದ್ರೆ ಒಳಗಡೆ ಇನ್ಸೈಡ್ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಕಂಪನಿ ಇದ್ದಾಗ ಮಾತ್ರ ನಾವು ಮೇನ್ ಸ್ಕ್ರೀನಿಗೆ ಹೋಗ್ಬೋದು, ಅಂದರೆ ಗೇಟ್ವೇ ಆಫ್ ಟ್ಯಾಲಿ ವಿಂಡೋಸ್ ಅಂತ ಇರುತ್ತೆ, ಆ ಸ್ಕ್ರೀನಿಗೆ ಹೋಗ್ಬೋದು. ಸೊ ನಾನಿಲ್ಲಿ ಕ್ರಿಯೇಟ್ ಕಂಪನಿ ಅಂತ ತೊಗೊಳ್ತೀನಿ. ಸೊ ಇದರೊಳಗೆ ಏನೇನಿದೆ ನೋಡೋಣ. ಸೊ ಇಲ್ಲಿ ಡಾಟಾ ಪಾತ್, ನಿಮಗೆ ಸೇವ್ ಆಗೋ ಫೋಲ್ಡರ್ ಪಾತನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು, ಯಾವ ಪಾತಲ್ಲಿ ಸೇವ್ ಆಗಬೇಕು ಅಂತ. ಓಕೆ, ಸೊ ಹಾಗೇ ಇರಲಿ, ಇಲ್ಲಿ ತೊಗೊಳ್ತೀನಿ ನಾನು ಟ್ಯಾಲಿ ಪ್ರೈಮ್ ಅಂತ ತೊಗೊಳ್ತೀನಿ. ಇದು ಬೇಡ, ಹೀಗೆ ತೊಗೊಳ್ಳೋಣ. ಅಲ್ಲಿ ಎಂಟರ್. ನೆಕ್ಸ್ಟು ಕಂಪನಿ ನೇಮು, ಕಂಪನಿ ಅಡ್ರೆಸ್, ನಿಮ್ಗೆ ಯಾವ ಅಡ್ರೆಸ್ ಬೇಕೋ ಅಡ್ರೆಸ್ಸನ್ನು ಕೊಟ್ಕೊಳ್ಳಿ. ಕಂಟ್ರಿ, ಇಲ್ಲಿ ಸ್ಟೇಟ್ ಇದೆ ಕರ್ನಾಟಕ ತೊಗೊಳ್ಳಿ. ಕಂಟ್ರಿ ಆಟೋಮೆಟಿಕ್ ತೊಗೊಳುತ್ತೆ. ಪಿನ್ ಕೋಡ್ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ. ಆಮೇಲೆ ಟೆಲಿಫೋನ್ ನಂಬರ್ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಮೊಬೈಲ್ ನಂಬರ್ ನಿಮ್ಗೇನು ಬೇಕೋ ಆ ನಂಬರನ್ನು ಹಾಕ್ಕೊಳ್ಳಿ. ಎಂಟರ್. ನೆಕ್ಸ್ಟು ಫೈನಾನ್ಷಿಯಲ್ ಇಯರ್, ನಿಮ್ಗೆ ಯಾವ ಫೈನಾನ್ಷಿಯಲ್ ಇಯರ್ ಬೇಕೋ ಆ ಫೈನಾನ್ಷಿಯಲ್ ಇಯರನ್ನು ನೀವು ತೊಗೊಳ್ಬೋದು ಇಲ್ಲಿ. ಓಕೆ, ಸೊ ಈಗ ನಾನು 1 ಏಪ್ರಿಲ್ subscribe my channel, click bell icon, ಎಂಟರ್ ಆ್ಯಂಡ್ ಕ್ಲಿಕ್ ಎಂಟರ್ ಪ್ರೆಸ್ ಮಾಡಿದರೆ ಸೇವ್ ಆಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಕಂಪನಿಯ ಫೀಚರ್ಸಿಗೆ ಹೋಗುತ್ತೆ. ಸೊ ಈ ಫೀಚರ್ಸಲ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನು ನೀವು ಎಸ್ ಮಾಡ್ಕೊಳ್ಳಿ. ಕಡೆಯಲ್ಲಿ ಇಲ್ಲಿ ಶೋ ಮೋರ್ ಫೀಚರ್ಸ್ ಅಂತ ಇದೆ, ಇದನ್ನು ಎಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇದನ್ನು ಎಸ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಏನೇನು ಎಕ್ಸ್ಟ್ರಾ ಬೇಕಲ್ಲ ಆಪ್ಷನ್ನು, ಡಿಫಾಲ್ಟ್ ಏನೇನು ಅವಶ್ಯಕತೆ ಇರುತ್ತೆ ಟ್ಯಾಲಿಯಲ್ಲಿ ಅದನ್ನು ಡಿಫಾಲ್ಟ್ ಎಸ್ ಕೊಟ್ಟಿರ್ತಾರೆ. ಅದು ಬಿಟ್ಟು ನಿಮ್ಗೆ ಅಡಿಷ್ನಲ್ ಏನಾದರೂ ಬೇಕಿದ್ದರೆ ನೀವು ಇದನ್ನು ಎಸ್ ಮಾಡ್ಕೊಳ್ಬೋದು. ಈಗ ಸಪೋಸ್ ಇಲ್ಲಿ GST ಎಲ್ಲ ಬರುತ್ತಲ್ಲ, GSTಯಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬೇಕು, ಅದರ್ ಡೀಟೇಲ್ಸ್ ಇದೆ, ಸೆಟ್ ಆಲ್ಟರ್ ಡೀಟೇಲ್ಸ್, ಇದನ್ನು ನೀವು ಎಸ್ ಮಾಡ್ಕೊಳ್ಬೋದು. ನೀವಲ್ಲಿ GST ಎಲ್ಲ ಸೆಟ್ ಮಾಡ್ಕೊಳ್ಳಿಕ್ಕಾಗತ್ತೆ. ಅದಾದಮೇಲೆ ಪೇರೋಲ್ ಅಂತ ಇದೆ, ಈ ಸ್ಯಾಲ್ರಿ ಎಂಟ್ರಿ ಮಾಡ್ತೀರಿ, ಅಟೆಂಡೆನ್ಸ್ ಎಲ್ಲ ಎಂಟ್ರಿ ಮಾಡುವಾಗ ಪೇರೋಲ್ ವೋಚರ್ಸನ್ನು ಯೂಸ್ ಮಾಡಬೇಕು, ಇದನ್ನು ಎಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಈಗೇನು ಅವಶ್ಯಕತೆ, ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಕೊಟ್ಟಿರ್ತಾರೆ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡ್ರೆ ಇಲ್ಲಿಗೆ ಬರುತ್ತೆ. ಓಕೆ, ಸೊ ಇದಕ್ಕೆ ಗೇಟ್ವೇ ಆಫ್ ಟ್ಯಾಲಿ ವಿಂಡೋಸ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಅಂದರೆ ಮೇನ್ ವಿಂಡೋಸ್ ಅಂತ. ಓಕೆ, ಸೊ ಇಲ್ಲಿ ಏನೇನಿರುತ್ತೆ, ಒಂದು ಕರೆಂಟ್ ಪೀರಿಯಡ್ ಇರುತ್ತೆ, ಅಂದರೆ ನಿಮಗೆ ಯಾವ ಪೀರಿಯಡ್ಡಿನ ಸ್ಟಾರ್ಟ್ ಮಾಡ್ತೀರಿ ಆ ಪೀರಿಯಡನ್ನು ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ನು. ಕರೆಂಟ್ ಡೇಟು, ಇವತ್ತಿನ ಡೇಟನ್ನು ಹಾಕ್ಕೊಳ್ಳುವಂಥ ಆಪ್ಷನ್ ಇದೆ. ಅದು ಬಿಟ್ಟರೆ ಮೇಲೆ ಟ್ಯಾಲಿ ಪ್ರೈಮ್ 6.0 6.2ದಲ್ಲಿ ಏನಿದೆ ಕಂಪನಿ ಆಪ್ಷನ್, ಈ ಆಪ್ಷನ್ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಡೇಟಾ ಟ್ಯಾಬನ್ನು ಕಾಮನ್ನಾಗಿ ಕೊಟ್ಟಿದ್ದಾರೆ. ಎಕ್ಸ್ಚೇಂಜ್ ಅಂತ ಇದೆ, ಸೊ ಇದನ್ನು ಆಲ್ರೆಡಿ ಇದೆ ಅದರೊಳಗಡೆ. ನೆಕ್ಸ್ಟ್ ಗೋ ಟು ಆಪ್ಷನ್ ಇದೆ, ಯಾವ್ಯಾವ ಆಪ್ಷನ್ನಿಗೆ ನೀವು ಹೋಗಬೇಕು ಆ ಆಪ್ಷನನ್ನು ಗೋ ಟು ತೊಗೋಬೋದು. ಅದಾದಮೇಲೆ ಇಲ್ಲೊಂದು ಎಕ್ಸ್ಟ್ರಾ ಇದೆ ನೋಡಿ, ಫೈನ್ ಡೀಟೇಲ್ಸ್ ಎಂಟರ್ಡ್ ಇನ್ ಮಾಸ್ಟರ್ ಆ್ಯಂಡ್ ಟ್ರಾನ್ಸಾಕ್ಷನ್ ಅಂತ ಇದೆ. ಇಲ್ಲಿ Alt F ಪ್ರೆಸ್ ಮಾಡಿದರೆ ಸೊ ಇಲ್ಲಿ ಏನಾಗುತ್ತೆ, ಫೈಂಡ್ ಆಪ್ಷನ್ನಿಗೆ ಹೋಗುತ್ತೆ. ಇದೆ Alt F ಪ್ರೆಸ್ ಮಾಡಿದ್ರೆ ಫೈಂಡಿಗೆ ಬರುತ್ತೆ. ನಿಮ್ಗೆ ಯಾವ ಟ್ರಾನ್ಸಾಕ್ಷನ್ ಬೇಕೋ ಆ ಟ್ರಾನ್ಸಾಕ್ಷನ್ ನೇಮನ್ನು ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಆ ಟ್ರಾನ್ಸಾಕ್ಷನ್ನ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ನಿಮಗೆ. ಓಕೆ, ಸೊ ನಾನು ಈಗ ಟ್ರಾನ್ಸಾಕ್ಷನ್ ಯಾವುದೂ ಇಲ್ಲ, ಇಲ್ಲಿ ನೋ ವೋಚರ್ ಎಂಟರ್ಡ್ ಅಂತಲೇ ಇದೆ. ಸೊ ನಾನು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಇದನ್ನು. ಓಕೆ, ಸೊ ನೆಕ್ಸ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಇದೆ, ಶೇರ್ ಅಂತ ಇದೆ.
ಸೊ ಇಲ್ಲಿ ಅದರ್ಸ್ ಹೀಗೆ ಕಾನ್ಫಿಗರೇಷನ್ ಏನು ಬೇಕು ಅದೆಲ್ಲ ಶೇರ್ ಮಾಡಲಿಕ್ಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಿಂಟ್ ಆಪ್ಷನ್ ಕಾಮನ್ ಆಗೇ ಇದೆ. ನೆಕ್ಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕೊಟ್ಟಿದ್ದಾರೆ ಇಲ್ಲಿ. F1 ಅಂದರೆ ಟ್ಯಾಲಿ ಬೆಲ್ ಐಕಾನ್ಸ್ ವಾಟ್ ನ್ಯೂ ಅಂತ ಅಪ್ಗ್ರೇಡ್ ಆಪ್ಷನ್. ಹಳೆ ವರ್ಷನ್ ಇದ್ದರೆ ನೀವು ಇಲ್ಲಿಂದನೂ ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಟ್ಯಾಲಿ ಶಾಪ್ ಡೈರೆಕ್ಟಾಗಿ ಇದು ಮಾಡ್ಕೊಳ್ಬೋದು. ಅದಾದಮೇಲೆ ಟ್ರಬಲ್ ಶೂಟಿಂಗು ಹಳೆ ವರ್ಷನಲ್ಲೂ ಇರುತ್ತೆ, ಇಲ್ಲೂ ಇದೆ. ಆಮೇಲೆ ಸೆಟ್ಟಿಂಗ್ಸ್ ಇದೆ ನೋಡು, ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, ಒಂದು ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಲೈಸೆನ್ಸನ್ನು ಸೆಟ್ಟಿಂಗ್ ಮಾಡ್ಕೊಳ್ಳೋದು ನೀವು ಆಲ್ರೆಡಿ ಇಲ್ಲ ಹೇಳಾದರೆ. ಆಮೇಲೆ ನೆಕ್ಸ್ಟು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲ್ಯಾಂಗ್ವೇಜಲ್ಲಿ ನಿಮಗೆ ಡಿಸ್ಪ್ಲೇ ಲ್ಯಾಂಗ್ವೇಜ್ ಕಂಟ್ರೋಲ್ ಕೆ ಪ್ರೆಸ್ ಮಾಡಿದರೆ ಇಲ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಆ್ಯಡ್ ಲ್ಯಾಂಗ್ವೇಜ್ ಅಂತ ತೊಗೊಂಡ್ರೆ ಇಲ್ಲಿ ನಿಮಗೆ DCT ಫೈಲ್ ಫ್ರಾಮ್ ಟ್ಯಾಲಿ ಪೋರ್ಟಲ್ ಅಂತ ಇರುತ್ತೆ. ಒಂದು ಟ್ಯಾಲಿ ಪೋರ್ಟಲಿಂದ ಒಂದು DCT ಫೈಲನ್ನು ತೊಗೊಂಡ್ರೆ ನಿಮಗೆ ಬೇಕಾಗಿ ಅದು ಒಂದು ಫೈಲ್, ಅದು ಲ್ಯಾಂಗ್ವೇಜ್ ಫೈಲ್ ಅದು. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. DCT ಫೈಲ್ ಅಂತಲೇ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಡೌನ್ಲೋಡ್ ಮಾಡಿ ಟ್ಯಾಲಿ ಫ್ರೈಮ್ ಒಳಗಡೆ ಹಾಕಿರಬೇಕಾಗತ್ತೆ. ಸೊ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಓಕೆ, ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಿಗೆ ಅದನ್ನು ಸೆಟ್ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ನನಗೆ ಇನ್ನೊಂದು ಲ್ಯಾಂಗ್ವೇಜಲ್ಲೇ ಏನು ಬಂದಿದೆ ಕೇಳಿದ್ರೆ ಡಾಟಾ ಎಂಟ್ರಿ ಲ್ಯಾಂಗ್ವೇಜ್ ಅಂತಲೂ ಇದೆ. ಸೊ ನೀವು ಕನ್ನಡದಲ್ಲೂ ಡಾಟಾ ಎಂಟ್ರಿ ಮಾಡೋ ಹಾಗೆ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ನಿಮಗೆ ಆಲ್ರೆಡಿ ಕೊಟ್ಟುಬಿಟ್ಟಿದ್ದಾರೆ ಕನ್ನಡ, ಹಿಂದಿ, ತಮಿಳ್, ಯಾವ್ದು ಬೇಕೋ ಅದನ್ನು ಕ್ಲಿಕ್ ಇಟ್ಟು ಎಂಟರ್ ಪ್ರೆಸ್ ಮಾಡಿರಿ. ಈಗ ನೋಡಿರಿ ಇಲ್ಲೆಲ್ಲವೂ ಏನಾಗಿದೆ ಕನ್ನಡದಲ್ಲಿ ಬರ್ತಾಯಿದೆ. ನೀವು ಯಾವುದೇ ಒಂದು ಎಂಟ್ರಿ ಮಾಡುವಾಗಲೂ ಕನ್ನಡದಲ್ಲಿ ಬರೀಬಹುದು ನೀವು ಇಲ್ಲೀಗ. ಓಕೆ, ಓಕೆ, ಸೊ ಇದನ್ನು ಡಬಲ್ ಎಂಟ್ರಿ ಮೋಡಿಗೆ ಚೇಂಜ್ ಮಾಡ್ಕೊಳ್ಳೋಣ. ಚೇಂಜ್ ಮೋಡ್, ಡಬಲ್ ಎಂಟ್ರಿ ಮೋಡ್. ಓಕೆ, ಸೊ ಎರಡು ಬೈ ಬರ್ತಾ ಇದೆ, ಇದನ್ನು ಚೇಂಜ್ ಮಾಡಬೇಕು. ಎಲ್ಲಿಂದ ಚೇಂಜ್ ಮಾಡ್ಕೊಳ್ಬೇಕು, F12 ಪ್ರೆಸ್ ಮಾಡಿ ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ F12 ಪ್ರೆಸ್ ಮಾಡಿದಾಗ ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಇನ್ಸ್ಟೆಡ್ ಆಫ್ ಟು ಆ್ಯಂಡ್ ಬೈ ಅಂತ ಇದೆ, ಇದನ್ನು ಎಸ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಎಸ್, ಆಮೇಲೆ ಸೇವ್. ಈಗ ಎರಡು ಡೆಬಿಟ್ ಅಂತ ಇನ್ನೊಂದು ಕ್ರೆಡಿಟ್ ಮಾಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೀವು ಒಂದು ಸಪೋಸ್ ಏನೋ ಒಂದು ರೆಂಟ್ ಪೇ ಮಾಡ್ತಾಯಿದ್ರಿ, ರೆಂಟ್ ಪೇ ಮಾಡೋದನ್ನು ಈಗ ನೀವು ಇಲ್ಲಿ ಟೈಪ್ ಮಾಡಬೇಕಲ್ಲ, ಅದಕ್ಕೆ ಆಪ್ಷನ್ ಎಲ್ಲಿದೆ, ಕ್ರಿಯೇಟ್ ಆಪ್ಷನ್ ಇದೆ. ಅದು ಬಿಟ್ಟರೆ ಶಾರ್ಟ್ಕಟ್ ಯಾವುದಾಗಿರುತ್ತೆ, Alt C ಅನ್ನು ಪ್ರೆಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ನೀವು ರೆಂಟನ್ನು ಪೇ ಮಾಡ್ತಾಯಿದ್ರಿ ಅಂತಿದ್ರೆ ಬಿಲ್ಡಿಂಗ್ ಬಾಡಿಗೆ, ಇಲ್ಲಿ ಅಂಡರ್ ಏನು ಬರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಆಮೇಲೆ ಇಲ್ಲಿ ಡೆಬಿಟ್ ಇದೆ, ಇದನ್ನು ನೀವು ಕ್ರೆಡಿಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಕ್ರೆಡಿಟ್ ಇಲ್ಲಿ ಯಾವ್ದು ತೊಗೋಬೋದು, ಕ್ಯಾಶ್ ಅಂತ. ಬಿಲ್ಡಿಂಗ್ ಬಾಡಿಗೆ ಆಮೇಲೆ ಕ್ಯಾಶ್ ಅಂತ ಬಂತು ಅಲ್ವ. ಸೊ ಈಗ ಕನ್ನಡದಲ್ಲಿ ಎಂಟ್ರಿ ಮಾಡ್ಕೊಳ್ಬೋದು. ನೀವು ಸೇವ್ ಮಾಡಿದರೆ ಸೇವ್ ಆಗಿರುತ್ತೆ. ಓಕೆ, ಸೊ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಳೋಣ. ಸೆಟ್ಟಿಂಗ್ಸ್, ಲ್ಯಾಂಗ್ವೇಜ್, ಇಂಗ್ಲೀಷ್ ಇಂಡಿಯಾ ಸಿಸ್ಟಮ್ ಅಂತ ತೊಗೊಳ್ತಾ ಇದ್ದೇನೆ. ಓಕೆ, ಸೊ ಈಗ ಚೇಂಜ್ ಆಯ್ತಲ್ಲ. ಮತ್ತು ಏನೇನು ಆಪ್ಷನ್ ಇದೆ ಇದರಲ್ಲಿ, ಸೆಟ್ಟಿಂಗ್ಸ್ ಇದೆ, DL ಆ್ಯಡ್ ಆನ್ಸ್ ಬೇಕಿದ್ರೆ ತೊಗೊಳ್ಬೋದು. ಆಮೇಲೆ ಟ್ಯಾಲಿ ಪ್ರೈಮ್ ಕ್ಲೌಡ್ ಆ್ಯಕ್ಸೆಸ್ ಅಂತ ಇದೆ. ಸೊ ನೀವು ಇಲ್ಲಿ ಕ್ಲೌಡ್ ಸಿಸ್ಟಮ್ ಬೇಕಿದ್ರೆ ನೀವು ಮಾಡ್ಕೊಳ್ಬೋದು, ಕ್ಲೌಡ್ ಆ್ಯಕ್ಸೆಸ್ ಅಂತ. ಸೊ ಇದು ಡೌನ್ಲೋಡ್ ಹಿಂಗೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಏನಾಗುತ್ತೆ, ವೆಬ್ಸೈಟಿಗೆ ಹೋಗುತ್ತೆ, ಅಂದರೆ ಕ್ಲೌಡ್ ಸೈಟಿಗೆ ಹೋಗುತ್ತೆ ಟ್ಯಾಲಿ ಪ್ರೈಮಿಗೆ. ಸೊ ಇದರೊಳಗಡೆ ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ.
ಸೊ ಇಲ್ಲಿ ಟ್ಯಾಲಿಪ್ರೈಮ್ ಕ್ಲೌಡ್ ಆ್ಯಕ್ಸೆಸ್ ಸ್ಟಾರ್ಟಿಂಗ್ ಅಟ್ 600 ಇನ್ನರ್ ಅಂತ ಇದೆ. ಸೊ ಇಲ್ಲಿ ನೀವು ಪ್ಲ್ಯಾನ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಲಾಗಿನ್ ಆಗಿ ಇಲ್ಲಿ ನೀವೇನು ಮಾಡಬೇಕು, ಸ್ಟೋರ್ ಮಾಡೋ ಮೆಥಡ್ಸನ್ನು ಮಾಡ್ಕೊಳ್ಬೇಕಂದ್ರೆ ಈಗ ನಿಮ್ಮ ಇಮೇಲು ಪ್ರತಿಯೊಂದನ್ನು ಹಾಕೊಳಕ್ಕೆ ಈಗ ಮೊಬೈಲಲ್ಲಿ ನೀವು ಕ್ಲೌಡನ್ನು ಸ್ಟೋರ್ ಮಾಡುವಾಗ ಹೇಗೆ ಮಾಡಿದ್ರಿ ಅಲ್ಲ, ಸೊ ಹಾಗೆಯೇ ಇಲ್ಲೂ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು ಏನಿದೆ, ಪ್ರಿಂಟ್ ಇದೆ, ಅಡ್ವಾನ್ಸ್ ಇದೆ, ಅಬೌಟ್ ಇದೆ, ಟಿ ಡಿ ಎಲ್, ಎಕ್ಸ್ಟ್ರಾ ಶಾಪು, ಆಮೇಲೆ ಶೇರು, ಇದೆ. ಸೊ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಮ್ಯಾನೇಜ್ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ವಾಟ್ಸಪ್ ನಂಬರ್ಸ್ ಹೇಗೆ ಕೊಟ್ಟಿದ್ದಾರೆ, ಇದೆ ವಾಟ್ಸಪ್ ಇದೆ, ಸೈನ್ ಅಪ್ ಫಾರ್ ವಾಟ್ಸಪ್ಪು, ರೀಚಾರ್ಜ್ ವ್ಯಾಲೆಟು, ರಿನ್ಯೂ ಸಬ್ಸ್ಕ್ರಿಪ್ಷನ್ನು. ಸೊ ಎಲ್ಲವೂ ನಿಮಗೆ ಏನು ಮಾಡ್ಬೋದು, ವಾಟ್ಸಪ್ಪಿಗೆ ಮೆಸೇಜನ್ನು ಬರುವ ಹಾಗೆ ಮಾಡ್ಕೊಳ್ಬೋದು ನೀವು. ಓಕೆ, ಸೊ ನಿಮ್ಗೆ ಏನೇನಿದೆ, ಈಗ ಟ್ರಾನ್ಸಾಕ್ಷನ್ ಕಳಿಸ್ಕೊಳ್ಬೇಕು ಅಥವಾ ಅಪ್ಡೇಟು, ನಿಮಗೆ ರಿನ್ಯೂವಲ್ ಡೇಟ್ ನೋಟಿಫಿಕೇಷನ್ ಎಲ್ಲ ಬರಬೇಕು, ಇದೆಲ್ಲವೂ ಆದರೆ ನೀವು ಇಲ್ಲಿ ವಾಟ್ಸಪ್ಪಿಗೂ ಸೆಟ್ ಮಾಡಿ ಇಟ್ಕೊಳ್ಬೋದು. ಅಂದರೆ ನಿಮಗೆ ಬೇಕಾದಾಗ ವಾಟ್ಸಪ್ಪಿಗೆ ಬರುವ ಹಾಗೂ ಎಲ್ಲ ಮಾಡ್ಕೊಳ್ಬೋದು. ಓಕೆ, ಇನ್ಬಾಕ್ಸ್ ಇದೆ, ಏನಾದರೂ ಮೆಸೇಜ್ ಇದ್ದರೆ ಇಲ್ಲೂ ಬಂದಿರುತ್ತೆ, ಇನ್ಬಾಕ್ಸಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಕಾನ್ಫಿಗರೇಷನ್ ಕಾಮನ್ ಆಗಿ ನಿಮ್ಗೆ ಏನೇನು ಬೇಕೋ ಆ ಕಾನ್ಫಿಗರೇಷನ್ ಸೆಟ್ ಮಾಡ್ಬೋದು. ಇದೆ ಸೆಟ್ ಪ್ರೀವಿಯಸ್ ಡಿಫಾಲ್ಟು, ಎಕ್ಸ್ಪೋರ್ಟ್ ಟು PDF, ಆಮೇಲೆ ಎಕ್ಸ್ಪೋರ್ಟ್ ಸ್ಟ್ರಿಪ್ ವ್ಯೂ ಫಾರ್ ರಿಪೋರ್ಟ್ಸ್ ಇದೆ, ಮಾರ್ಜಿನ್ ರಿಪೋರ್ಟ್ ಇದೆ, ತುಂಬ ಇದೆ ನೋಡಿರಿ. ಇಲ್ಲಿ ನಿಮ್ಗೆ ಏನೇನು ಬೇಕು, ಇನ್ಕ್ಲೂಡ್ ಕಂಪನಿ ಲೋಗೋ, ಅಪ್ಲಿಕೇಶನ್ ಟು ಪ್ರಿಂಟ್ ಎಕ್ಸ್ಪೋರ್ಟ್ ಶೇರ್, ನಿಮ್ಮ ಕಂಪನಿ ಲೋಗೋ ಬೇಕಿದ್ರೆ ಇಲ್ಲಿ ಎಸ್ ಮಾಡಿಕೊಂಡು ಇಲ್ಲಿ ಲೋಗೋನ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಇಮೇಜ್ ಫೈಲ್ ಪಾತನ್ನು ಕೊಡ್ಬೇಕು. ನಿಮ್ಮ ಇಮೇಜನ್ನು ನೀವು ಅಥವಾ ಅಲ್ಲಿ ಕಂಪನಿ ಲೋಗೋನ ಎಲ್ಲಿ ಇಟ್ಕೊಂಡಿದ್ದೀರಿ ಆ ಲೋಗೋದ ಪಾತನ್ನು ಇಲ್ಲಿ ಹಾಕ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ನಂದು ಯಾವುದೇ ಕಂಪನಿ ಲೋಗೋ ಇಲ್ಲ, ಸೊ ನನಗೆ ಹಾಕೋದಿಲ್ಲ, ನೀವು ಇಲ್ಲಿಂದ ತಂದ್ಕೊಳ್ಬೋದು. ಈಗ ಇಲ್ಲಿ ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂತ ಇದೆ, ನೀವು ಇಲ್ಲಿ ಹೋಗಿ ಯಾವ ಡ್ರೈವಲ್ಲಿ ಸ್ಟೋರ್ ಇಟ್ಟಿದ್ರಿ ಅಥವಾ ಡೆಸ್ಕ್ಟಾಪ್ ಡಾಕ್ಯುಮೆಂಟ್ ಎಲ್ಲಿದೆ ಅಲ್ಲಿಂದ ತಂದ್ಕೊಳ್ಬಹುದು. ಓಕೆ, ಸೊ ಈ ಆಪ್ಷನ್ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಇಂಪೋರ್ಟ್ ಬೇರೆ ಕಡೆಯಿಂದ ಈಗ ಮಾಸ್ಟರ್ಸ್ ಟ್ರಾನ್ಸಾಕ್ಷನಿಗೆ ಇಂಪೋರ್ಟ್, ಬ್ಯಾಂಕ್ ಡೀಟೇಲ್ಸ್ ಇಂಪೋರ್ಟು, ಬ್ಯಾಂಕ್ ಸ್ಟೇಟ್ಮೆಂಟ್ ಇಂಪೋರ್ಟ್ ಇದೆಲ್ಲ ತಂದುಕೊಳ್ಬೋದು. ಈಗ ನೀವು ಟ್ರಾನ್ಸಾಕ್ಷನ್ ಎಲ್ಲ ಇದ್ದರೆ ಸೊ ಇಲ್ಲಿಂದ ಯಾವುದ್ರಲ್ಲಿ ಇಟ್ಟಿದ್ರಿ, ಈಗ ಜೇಸನ್ಸ್ ಇದೆಯೋ ಅಥವಾ ಎಕ್ಸೆಲಲ್ಲೇ ಇದೆಯೋ, ಸೊ ಅಲ್ಲಿಂದ ನೀವೇನು ಮಾಡ್ಬೋದು, ಇಲ್ಲಿ ಇಂಪೋರ್ಟನ್ನು ಮಾಡ್ಕೊಳ್ಬೋದು. ಇಲ್ಲಿ ಎಲ್ಲಿ ಸ್ಟೋರ್ ಇಟ್ಟಿದ್ರಿ ಜರ್ನಲ್ ಎಂಟ್ರಿಯನ್ನು ಮಾಡಿ, ಎಕ್ಸೆಲಲ್ಲಿ ಜರ್ನಲ್ ಎಂಟ್ರಿ ಮಾಡಿದ್ದಿದ್ರೆ ಸೊ ಅಲ್ಲಿಂದ ಇಲ್ಲಿ ನೀವು ಏನು ಮಾಡ್ಬೋದು, ಇಂಪೋರ್ಟ್ ಮಾಡ್ಕೊಳ್ಬೋದು. ಓಕೆ, ಬ್ಯಾಂಕ್ ಡೀಟೇಲ್ಸು ಹಾಗೆ ಬ್ಯಾಂಕ್ ಡೀಟೇಲ್ಸನ್ನು ನೀವು ಇಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಬೋದು ಈಗ ಡೈರೆಕ್ಟ್ಲಿ. ಓಕೆ, ಸೊ ಹಾಗೆ ಎಕ್ಸ್ಪೋರ್ಟು ಕೊಟ್ಟಿದ್ದಾರೆ ಇಲ್ಲಿ. ಎಕ್ಸ್ಪೋರ್ಟ್ GST ರಿಟರ್ನ್ಸ್ ಎಕ್ಸ್ಪೋರ್ಟ್ ಮಾಡ್ತೀರಾ, ಇದು GST R1 to B ಯಾವ್ದು ಬೇಕೋ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಈಗ ಆಫ್ಲೈನ್ ಬೇಕೋ ಆನ್ಲೈನ್ ಬೇಕೋ ಯಾವುದಕ್ಕೆ ಬೇಕೋ ನೀವು ಎಕ್ಸ್ಪೋರ್ಟನ್ನು ಮಾಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಕಂಪನಿ, ಇದರಲ್ಲಿ ಕಂಪನಿ ಕ್ರಿಯೇಟು, ಆಲ್ಟರು, ಚೇಂಜು, ಸೆಲೆಕ್ಟ್, ಶಟ್. ಸೊ ಇದಿಷ್ಟು ಆಪ್ಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟು ಡಾಟಾ ಈಗ ಬೆಲ್ ಐಕಾನ್. 1 ವರ್ಷ ಆದಮೇಲೆ ಆಲ್ ಆಪ್ಷನ್ ಮುಗಿದ ಮೇಲೆ ನೆಕ್ಸ್ಟ್ ಏಪ್ರಿಲ್ 1ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆ. ಸ್ಪ್ಲಿಟ್ ಕೊಟ್ಟಿದ್ದಾರೆ, ಸ್ಪ್ಲಿಟ್ ಡಾಟಾ ಆಪ್ಷನ್ ಇದೆ, ರಿಫೇರ್ ಇದೆ. ಇನ್ನೇನಾದ್ರು ಹಳೆ ವರ್ಷನಲ್ಲಿ ಇದ್ದರೆ ಅದನ್ನು ಮೈಗ್ರೇಷನ್ ಮಾಡ್ಕೊಳ್ಳಿಕ್ಕೂ ಇದೆ, ಮೈಗ್ರೇಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಆಪ್ಷನ್ನು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ನಿಮಗೆ ಏನಾದರೂ ಬ್ಯಾಕಪ್ ಆಗಬೇಕು, ಯಾವಾಗ ಶೆಡ್ಯೂಲ್ ಟೈಮಿಂಗ್ಸ್ ಎಲ್ಲ ಕೊಟ್ಟು ನೀವು ಬ್ಯಾಕಪ್ಪನ್ನು ಸ್ಟೋರ್ ಮಾಡ್ಕೊಳ್ಬೋದು. ಓಕೆ, ಸೊ 2 days 1 days ಅಥವಾ ಡೈಲಿನೋ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಕ್ಲೌಡಿಗೆ ಸ್ಟೋರ್ ಮಾಡ್ಕೊಳ್ಳೋಂಥ ಆಪ್ಷನ್ ಎಲ್ಲ ಇದೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಇನ್ನು ಉಳಿದಿದ್ದನ್ನು ನಾನು ನಿಮಗೆ ಟ್ರಾನ್ಸಾಕ್ಷನ್ ಎಲ್ಲ ಹೇಗೆ ಎಂಟ್ರಿ ಆಗುತ್ತೆ, ಪರ್ಚೇಸ್, ಸೇಲ್ಸ್, GST ಎಲ್ಲ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.